ಮಾನವೀಯತೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಮಾಧಾನಕರ ಬಹುಮಾನ ನಮಗೊಂದು ಸ್ವಲ್ಪ ಸಮಾಧಾನ. ಅದು ಇವ್ರದ್ದು ಮುದ್ದುಕೃಷ್ಣ ಅನ್ನೋರು ಅವ್ರು ಬರ್ತದೆ ಕಳಿಸಿದ್ರು ಅಲ್ಲಿಂದ ಅಮೇರಿಕದ. ಅಲ್ಲಿ ಮತ್ತು ನಿಮ್ಮದು ಇಲ್ಲಿ ಹಲವಾರು ಸಂಗ್ರಹಗಳು, ದೊಡ್ಡ ದೊಡ್ಡ ಸಂಗ್ರಹಗಳೇ ಇದೆ. ಅಲ್ಲೇ ಇಟ್ಬಿಡ್ತೀನಿ. ಅಲ್ಲೇ ಇಟ್ಬಿಡ್ತೀನಿ. ಇದು ಏನಂತ ಹೇಳಿ ಬಿಟ್ಟು ಇದೇನಿದು ಇಂಚರ ಅಂದರೆ ಇಂಚರ ಮ್ಯಾಗಝಿನ್. ನನಗೆ ಕಲೆಕ್ಷನ್ ಪಬ್ಲಿಷ್ ಆಗಿದ್ದು ಮ್ಯಾಗಝಿನ್ಸ್ಗಳೆಲ್ಲ ಒಂದು ಇಡೋ ಹವ್ಯಾಸ ಆಯಿತು. ಓಕೆ 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 ಇರಲಿ, ಅದು ಬಿಚ್ಚಬೇಕಾಗಿದೆ. ಬೇಡ ಇಂಚರ ಇದೆ, ಸುಧಾ ಇದೆ, ಎಲ್ಲ ವಾರಪತ್ರಿಕೆ ಇದೆ. ನೀವು ಇದನ್ನೇ ಹಾಕಿಲ್ಲ. ಏನು ನಾನು ತೂಕಕ್ಕೆ ಹಾಕಿಲ್ಲ ಅಂತೀರಾ? ನನಗೆ ತೂಕಕ್ಕೆ ಹಾಕಿದ್ರೆ ಭಾಳ ಬೇಜಾರಾಗುತ್ತೆ. ಇದೇನಿದು? ಇದು ನವರತ್ನ ರಾಮ ಅವರು ಸಂಪಾದಕ ಗೆಳತಿ. ಇಷ್ಟು ಇಶ್ಯೂ ಇದೆ ಅಂತ ಎಲ್ಲ ಇದೆ ನೋಡಿ. ಇವತ್ತಿಗೂ ಹೊಸದಾಗಿ ಬಂದಿರಾಗಿದೆ ಗೆಳತಿ. ರಾಜ್ಕುಮಾರ್ ಸಿನಿಮಾಗಳೆಲ್ಲ ಮಾಡೋರು ಇವರು. ಅವ್ರ ಹೆಸರು ಶುಭ ಅಂತ ಏನು ಕರೆಕ್ಟ್. ಇಷ್ಟ ಬೀಸಿದ ಬೆಳೆ ಜಯಲಕ್ಷ್ಮಿ. ಇವರು ಉಷಾರತ್ನ ನಮ್ಮರು ಈಗಲೂ ಕಾಂಟ್ಯಾಕ್ಟ್ ಇದ್ದಾರೆ ನಿಮಗೆ? ಇಲ್ಲ, ಅವ್ರಿಲ್ಲ. ಅವರು ನವರತ್ನ ರಾಮ ಸಹ ಇಲ್ಲ. ಅವರು ಮೊದಲು ಹೊಟ್ಟೋದ್ರು. ಅವ್ರು ಹೋದ್ಮೇಲೆ ಇದು ನಿಮ್ಗೆ ಇಲ್ಲಿ ಕೆಲವು ಅಪರೂಪದ್ದು ಬುಕ್ಕುಗಳು ಸಿಗುತ್ತೆ ನೋಡೋಕ್ಕೆ. ಇದು ಕರ್ಮವೀರ, ಇದು ಗೆಳತಿ. ಫಸ್ಟ್ ಈ ಥರ ಬರ್ತಿತ್ತು, ಆಮೇಲೆ ಆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಗೆಳತಿ, ಇದು ಗೆಳತಿ. ಇದು ಇವರೇ ಯಾರು ನಿಮ್ಮ? ಉಷಾ ನವರತ್ನ. ಅವ್ರ ಜೊತೆ ಇದು ಕಾದಂಬರಿಗಳು ಸಿನಿಮಾ. ಇದ್ರಲ್ಲಿ ಕಥೆಗಳು ಬರ್ತದ ಅಂತಲ್ವಾ? ಹೌದು. ನಿಮಗೆ ಬೇಕು ಸುಧಾ ಇದ್ದಾಗೆ ಲೆಕ್ಕ. ಆಗ ಬರ್ತಾ ಇದ್ದಿದ್ದು ಪೋಸ್ಟ್ ನೋಡಿ. ಓಕೆ ಓಕೆ. ಕಾಂಪ್ಲಿಮೆಂಟ್ರಿ ಒಂದು ಬರೋದು. ಹೌದು, ತರಂಗ. ಈಗ ತರಂಗದ ಇದು. ಮತ್ತು ಸಂಗ್ರಹಗಳು. ಇದು ಮೇಲೆ ತೋರಿಸ್ಕೊಡ್ತೀನಿ. ಇದು ನಿಮಗೆ ಪತ್ತೆದಾರಿ ಕಾದಂಬರಿಗಳು. ಇದರ ಎಡಿಟರ್ ಯಾರು? ಇದು ರಾಮನ್. ಇರಲಿ ಈ ಥರ. ಇದು ಇಂಚರದ ಎಲ್ಲ ಕಾಪೀಸು ಇದೆಯಾ ಅಂತಲ್ವಾ? ನಂದು ಬಂದಿರೋದೆಲ್ಲ ಇದೆ. ನಿಮ್ಮ ಲೇಖನ ಇದೆ ಅದರಲ್ಲೆಲ್ಲ? ಹಾಂ, ಲೇಖನ, ವ್ಯಂಗ್ಯಚಿತ್ರ. ಆಮೇಲೆ ನಾನು ಬರೀತಾ ಇದ್ದಿದ್ದ ಆರ್ಟಿಕಲ್ಗಳು ಇದರಲ್ಲಿ. ಇದು ಯಾವುದು? ಪ್ರಜಾವಾಣಿಯಲ್ಲಿ ಬಂದಿರೋದು 80ರಲ್ಲಿ. ಅಂದರೆ ನನ್ನ ಆರಂಭ ಹೆಂಗಾಯಿತು ಲೇಖನದಿಂದ ಅಂತ. ಓಕೆ. ಇದು ಓಕೆ ಓಕೆ ಆರ್ಟಿಕಲ್ ಬರೀತಿದ್ದೆ. ಇದಕ್ಕೆ ಡಾಕ್ಟರ್ ವಿಜಯ್ ಅವರು 25 ರೂಪಾಯಿ ನನಗೆ ಬಹುಮಾನ ಕೊಟ್ಟಿದ್ರು ಈ ತರಂಗ ಪರವಾಗಿ. ಏನಂದರೆ ಇದು ವಿಮರ್ಶೆ ಮಾಡಿದ್ದೆ, ಅಂಥ ಸಿನಿಮಾದು. ಅಂಥ ಸಿನಿಮಾ ವಿಮರ್ಶೆ ಮಾಡಿದ್ದೆ. ಆವಾಗ ಅದಕ್ಕೆ 25 ರೂಪಾಯಿ ಅವಾಗ ದೊಡ್ಡ ಅಮೌಂಟ್. ವಿಜಯ್ ಅವರ ಸಂಪರ್ಕ ತುಂಬ ಇದೆ ಅಂತಲ್ಲ ಅವರ? ಆಗಿತ್ತು, ಈಗ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಪಾಪ. ಅವರ ಮಗ ಸುರೇಶ್. ಹಾಂ, ಸುರೇಶ. ಇದು ರೂಪಲೇಖ ಮ್ಯಾಗ್ಝೀನು. ಓಕೆ. ಇದು ಒಂದು ತೆಗೀರಿ, ಒಂದು ಪತ್ರಿಕೆ. ಅದು ಬೇರೆ ತೋರಿಸ್ತೀನಿ ನಾನು. ತೆಗಿತೇನೆ, ತೋರಿಸಿ. ಇದು ಪತ್ತೆದಾರಿ. ನೋಡಿ, ಲಾವಣ್ಯ ಹೇಳಿದ್ನಲ್ಲ, ಇದು ಒಂದು ಉಳ್ಕೊಂಡಿದೆ ಕವರ್ ಪೇಜ್. ಇದು ತುಂಬ ಸ್ವಾರಸ್ಯಕರವಾಗಿದೆ. ಆಗಿನ ಸಿನಿಮಾ ಒಂದು ಇದೇ ಸಿಕ್ಬಿಡುತ್ತೆ ನಿಮಗೆ. ಸಿನಿಮಾ ಮೂಮೆಂಟ್ ಲಾವಣ್ಯತೆ 76. ಓಕೆ ಓಕೆ. ಚಿತ್ರಜ್ಯೋತಿ ಅಂತ ಮತ್ತಿಕೆರೆಲ್ಲ ಇತ್ತು. MV ರಾಮಯ್ಯ ಅಂತ ಅಂದ್ಬಿಟ್ಟು ಇದ್ರ ಎಡಿಟರು. ಸಿನಿಮಾ ಪತ್ರಿಕೆಗಳು ನಡೆದು ಬಂದ ದಾರಿ ಅಂತ ಏನೋ ಲೇಖನ ಬರೆದ್ರೆ ನಾನೇ ಬರಿಬೋದು. ಅವಾಗ ನೋಡಿ ಚಿತ್ರಜ್ಯೋತಿಲಿ ಗುರಿ ಸಿನಿಮಾದ ಇದು. ಡಾಕ್ಟರ್ ರಾಜರನ್ನು ಮೀರಿಸುವ ಯುವಕರು ಬರಬೇಕು ಆಗಲೇ ಕರೆ ಕೊಟ್ಟಿದ್ರು. ಯಾರು? ಲಕ್ಷ್ಮೀನಾರಾಯಣ್ ಮಾಸ್ಕೋಗೆ ಪಯಣ, ಬೆಟ್ಟದ ಹೂಗೆ. ಪ್ರಜಾಪ್ರಭುತ್ವ. ಇದು ಯಾರು ಎಡಿಟರ್? ಇದು ಪತ್ರ. ಇದು ಎಡಿಟರು 87 ಭಾನುವಾರ. ಗುಂಡೂರಾವ್ ಇದ್ದ ಕಾಲ ಇದು. ಸಂಪಾದಕರು ಅಂತ ಹಾಕ್ಬಿಟ್ರು. ನರೇಂದ್ರ ಚಿತ್ರ ಇದೆ. ಕೇರಳದಲ್ಲೊಂದು ರಾಜಕೀಯ ಮನ್ಮತ. ಇವರೇ
ವಿಶ್ವಕುಮಾರ್ ವಿಶ್ವಕುಮಾರ್ ಎಡಿಟರ್. ಇವರು ಚಂದ್ರಶೇಖರ್ ಕಂಬಾರ್. ಚಂದ್ರಶೇಖರ್ ಕುಮಾರ್. ಇದು ಎಡಿಟರ್ ಹೆಸರು ಇಲ್ಲಿ ಇಲ್ಲಿರ್ತದೆ ಇಲ್ಲಿ ಫ್ರಂಟ್ ಅಲ್ಲ ನಿಧಾನ. ಪಬ್ಲಿಷಿಂಗ್ ವಾಟಾಳ್ ನಾಗರಾಜ್. ಅವರು ಮಾಡಿದ್ರಾ? ವಾಟಾಳ್ ಅಲ್ಲ, ವಿಠಲ್, ಅದು ವಿಠಲ್ ಬಂಟ್ವಾಲ್ ಅಂತ. ಬಂಟ್ವಾಲ್ ಎಡಿಟರು ವಿಠಲ್ ಬಂಟ್ವಾಲ್ ಅಂತ. ಚಿತ್ರದೀಪ. ಇದು ಚಿತ್ರದೀಪ, ಪ್ರಜಾಪ್ರಭುತ್ವ ಎಲ್ಲಿ ಆಯ್ತು ಅಂದರೆ ಗುಟ್ಟಳ್ಳಿಲಿ ಒಂದು ಜಟ್ಕಾ ಸ್ಟ್ಯಾಂಡ್ ಅಂತಿದೆ, ಅಲ್ಲಿಂದ ಬರ್ತಿತ್ತು ಪೇಪರ್ ಚಿತ್ರದೀಪ. ಎಡಿಟರ್ ಯಾರು? ನಮ್ಮ ಇವರು ಇರಿ ಹೇಳ್ತೀನಿ ಯಾರು ಅಂತ. HR ಬಸವರಾಜ ಅಂತ. ಬಸವರಾಜ ನೋಡಿ, ಫಿಲೋಮೋತ್ಸವ ಅಂತ ಪ್ರೇಕ್ಷಕ 2ನೇ ಪುಟದಲ್ಲಿದೆ ನಿಮ್ಮ ಲೇಖನ ಆರ್ಟಿಕಲ್. ಅವಾಗ ನೋಡಿ ಹೆಂಗೆ ಬರ್ತಿತ್ತು ಸಿನಿಮಾ. ಇದು ಇವಾಗ ಚಾನ್ಸೇ ಇಲ್ಲ ಈ ಥರ ಬರೋದಕ್ಕೆ. ಇಲ್ಲೊಂದು ಆರ್ಟಿಕಲ್ ಇದೆ ನೋಡಿ, ಫಿಲೋಮೋತ್ಸವ ಪ್ರೇಕ್ಷಕ ಅಂತ. ಎಲ್ಲ ಲ್ಯಾಮಿನೇಷನ್ ಮಾಡಿಸ್ಬೇಕು ನೋಡಿ. ರೂಪಲೆಕ್ಕ ಕೇಳಿದ್ರಲ್ಲ, ಇದರ ಎಡಿಟರ್ ರಾಮಣ್ಣು ತಾಯ್ನಾಡು ಪೇಪರಿಂದ ಬಂದವರು. ಈಗ ಇವರು ಹರಿಹರಪುರ ಮಂಜುನಾಥ್ ಅವರು ವಾರಪತ್ರಿಕೆಯಲ್ಲಿದ್ರು. ವೈಕುಂಠರಾಜು ಶಿಷ್ಯ ಅವರು, ನನಗೂ ಪರಿಚಯ ನೋಡಿ. ಅವಾಗ ನಾನು ಒಂದು ಆರ್ಟಿಕಲ್ ಬರ್ತಿದ್ದೆ. ವಾಸುಕಿ ಅಂತ ಹೆಸರಲ್ಲಿ ಬರಿದೆ. ಅಂದರೆ 4-5 ಆರ್ಟಿಕಲ್ ಬರ್ಕೊಡ್ಬಾರ್ದು ಹೇಳ್ಬಿಟ್ರು ಒಂದೇ ಸಲ. ಅವಾಗ ಒಬ್ಬನೇ ಬರ್ದಿದ್ದೀನಿ ಅಂತ ಅನ್ನಿಸ್ಬಾರ್ದು ಅಂತ ಹಾಗೆ ಮಾಡಿದೆ. ಇದಕ್ಕೆಲ್ಲ ಸಂಭಾವನೆ ಬರ್ತಿತ್ತ? ಹಾಂ, ಅಲ್ಲೇ ಮಾಡೋದ್ರಿಂದ ಕೊಡ್ತಾರೆ. ಆಗ ಸಂಭಾವನೆ ಏನ್ರಿ ಏನು, ಅವ್ರು ಕೊಟ್ಟಷ್ಟು ನಾವು ಇಸ್ಕೊಂಡಷ್ಟು. ನೋಡಿ, ಕೊಡೋದ್ರೆ ಏನು ಮಾಡಿ ಭಾಳ ಇಂಪಾರ್ಟೆಂಟು. ಪ್ರಥಮ ಪ್ರಚಾರ ಸಂಸ್ಥೆಯ ಜನಕ ಎಂ ಸುಬ್ಬಶಾಸ್ತ್ರಿ ಅಂತ. ಅಂದರೆ ಈಗ ನಮ್ಮ ಸುಧೀಂದ್ರ ವೆಂಕಟೇಶ್ ಹೇಳ್ತಾರಲ್ಲ, ನಾನು PRO ಫಸ್ಟು ಅಂತ, ಅವರೆಲ್ಲ PRO ಇವರು ಅಂತ ಅಂದ್ಬಿಟ್ಟು. ತಾಷ್ಕೆಂಟ್ ಸುತ್ತಿ ಬಂದ ಬ್ಯಾಂಕರ್ ಮಾರ್ಗಯ್ಯ ಹಿಂದಿನ ಪುಟಗಳು. ಇದು ರೂಪಲೇಖನೆ. ಮೇನಕ ಇದೆಯಾ? ಮೇನಕ ಇರಬೇಕು. ಎಲ್ಲಿಂದ? ತಾರ. ಈ ಫೋಟೋ ಹಿಡಿದಿರೋದು ಯಾರು ಅಂದರೆ ವೇಣು. ಅವಾಗಲೇ ಅವರು ಹಡಪದ ಇದರಲ್ಲಿ ಕಲ್ತದ್ದವರು. ಹಾಂ, ಅದೇ ಪೋಸ್ಟ್ ಆಫೀಸ್ ಇದೆಯಲ್ಲ ಶೇಷಪುರದಲ್ಲಿ, ಜಟ್ಕಾ ಸ್ಟ್ಯಾಂಡ್, ಅಲ್ಲಿ ರೂಪಲೇಖ. ₹1 ನೋಡಿ ಎಷ್ಟು 16 ಪೇಜ್ ಕೊಡೋರು. ಹಾಂ, ಚಾನ್ಸಸ್ ಇದೆಯಾ? ಇದು ಅರಗಿಣಿಯಲ್ಲಿ ನಿಮ್ಮ ವಿ ಮನೋಹರ್ ಇದ್ರ ಅಂತ. ಮನೋಹರು, ಸುಂದರನಾಥ್ ಸುವರ್ಣ ಅವರೆಲ್ಲ ಇದ್ದರು. ಅರಗಿಣಿ ರಾಜ್ಕುಮಾರ್ ಫೋಟೋ ನೋಡಿ. ಓಕೆ, ಇದರಲ್ಲಿ ಚಿತ್ರ ನರೇಂದ್ರ ಅವ್ರ ಚಿತ್ರ ಇದೆ. ಎಲ್ಲೋದ್ರೂ ನೀವು ಅವ್ರು ಸಿಗಾಕೊಳ್ತಾರೆ. ಇದು ಯಾವ ಪೇಪರ್ ಇದೆ? ಸಂಯುಕ್ತ ಕರ್ನಾಟಕ. ಅದೆಲ್ಲ ಫಸ್ಟ್ ಎಲ್ಲ ಸಂಯುಕ್ತ ಕರ್ನಾಟಕದಿಂದಲೇ ಬಂದವರೆಲ್ಲ. ಯಾಕೆಂದರೆ 100 ವರ್ಷದ ಇತಿಹಾಸ ಇರೋದು ಅದೊಂದೇ. ಗುಂಡೂರಾವ್ ಕಾಲ ಅವಾಗ. ಭಕ್ತ ಪ್ರಹ್ಲಾದ ರೂಪಲೇಖ ಸ್ಪೆಷಲ್ ಇಶ್ಯೂ ಇದು. ಓಕೆ, 2 ಕಾಪಿ ಇಟ್ಟಿದ್ದೀನಿ, ಇರಲಿ ಅಂತ. ಇದರಲ್ಲೂ ನನ್ನ ಆರ್ಟಿಕಲ್ ಇದೆ. ಯಾಕೆಂದರೆ ಸ್ಪೆಷಲ್ ಆರ್ಟಿಕಲ್ ಬರ್ತಿದ್ದೆ ಅವಾಗ. ರೂಪಲೇಖ ಈಗ ನಾನು ತೋರಿಸ್ತಿರೋ ಎಲ್ಲಾದ್ರೂ ನನ್ನ ಆರ್ಟಿಕಲ್ ಎಲ್ಲ ಇದೆ. ತೋರ್ಸೋಕೆ ಟೈಮ್ ಇಲ್ಲ ಪಾಪ. ಇದು 2 ಕಾಪಿ. ಓಕೆ, ನೀವು ಅದನ್ನು ಕತ್ತರಿಸಿ ಅಂಟಿಸಿಟ್ಟಿಲ್ಲ ಬೇರೆ ಕಡೆ? ಒಂದೊಂದು ಕಾಪಿ ಇಟ್ಟಿದ್ದೀನಿ ನಾನು. ಯಾವಾಗಲೂ 3 ತೊಗೊಳ್ತಿದ್ದೆ. 3 ತೊಗೊಳ್ತೆ. ರೂಪಲೇಖ ಕಲರ್ ಆಗೋಕ್ಕೆ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇತ್ತು. ಅಂದರೆ 4ನೇ ಕಾಲಮಲ್ಲಿ ನನ್ನದು ಆರ್ಟಿಕಲ್ ಇದೆ ಅಂತ ವಿಷ್ಣು ಬಗ್ಗೆ. ಎಲ್ಲಿ 4ನೇ ಕಾಲಮ್? ನೀವು ಇವರ ಸಂಪಾದಕರ ಇಂಟರ್ವ್ಯೂ ಎಲ್ಲ ಮಾಡಿಲ್ವ? ಇವ್ರದ್ದೆಲ್ಲ ಕಲಾವಿದರದ್ದೆಲ್ಲ ಹಾಗೆ ಅದು ಇಂಟರ್ವ್ಯೂ ಎಲ್ಲ ಮಾಡಿದ್ದೀನಿ.
ಕಾಯಬೇಕಾಗಿತ್ತು, ಅವ್ರು ಬಿಡುವಾಗ ತನಕ ಕಾಯಬೇಕಾಗಿತ್ತು. ಯಾವಾಗಲೂ ಲಂಚ್ ಬ್ರೇಕಲ್ಲಿ ಬರೋರು, 10 ಸಲ ಕೇಳಿದ್ರು 1 ಸಲ. 3 ವರ್ಷ ರೂಪ್ಲೆಕ್ಕಾಗಿ ನಾನು ಕೆಲಸ ಮಾಡಿದೆ. ಎಲ್ಲಿತ್ತು ಆಫೀಸ್ ಇದು? ಪ್ರಕಾಶ್ ನಗರ. ಅಲ್ಲೇ ಇದೆ. ಕೇಳಿದಿರಲ್ಲ ಪ್ರಕಾಶ್ ನಗರ? ಅದೇ ಪಾರ್ಕ್ ಕೆಳಗಡೆ ಇದೆ. ನಂಗೆ ವಾಕಬಲ್ ಡಿಸ್ಟೆನ್ಸು. ಆರ್ತಿ. ಓಕೆ. ಕಲ್ಪನಾ ಒಂದು ನೆನಪು, ಒಂದು ಆರ್ಟಿಕಲ್ ಇದೆ, 3ನೇ ಪುಟ ಅಂತ. ನಂದು ಇದರಲ್ಲಿ ಎಲ್ಲಿ ಪ್ರಿಂಟ್ ಆಗ್ತಿತ್ತು? ಕಲರ್ ಪ್ರಿಂಟ್ ಅಲ್ಲ ಬೇರೆ? ಇದು ಬಳೆಪೇಟೆಯಲ್ಲಿ ಆಗ್ತಾಯಿತ್ತು. ಇಲ್ಲೇ ಬೆಂಗಳೂರಲ್ಲೇ? ಬೆಂಗಳೂರಲ್ಲೇ. ಓಕೆ. ನಾಳೆ ರಿಲೀಸ್ ಅಂತಂದರೆ ಇವತ್ತು ರಾತ್ರಿ ಎಲ್ಲ ನಾವು ಅಲ್ಲೇ ಕೂತ್ಕೊಬೇಕಾಗಿತ್ತು. ಯಾಕೆಂದರೆ ಸುಮಾರು ಜನದ್ದು ಆಗೋದು. ನಾವು ಅಲ್ಲಿ ಕೂತ್ಕೊಂಡ್ರೆ ಆಗ್ತಾ ಇದ್ದಿದ್ದು, ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಶ್ರೀನಾಥ್ ಆರ್ಟಿಕಲ್ ಪುಟ 7. ಓಕೆ. ಅಂತೂ ನಿಮ್ಮ ಲೇಖನ ಬಂದರೆ 3 ಪತಿ ನಿಮ್ಮದು ತಗೊಳ್ತಾ ಇದ್ರಿ. ಒಂದು ಅನ್ಸೋದಕ್ಕೆ, ಒಂದು ಇರಲಿ ಅಂತ ಸೇಫಾಗಿ ಅಂತ, ಇನ್ನೊಂದು ಎಮರ್ಜೆನ್ಸಿಗೆ. ವಿಷ್ಣು ನಡೆದು ಬಂದಿದ್ದಾರೆ ಅಂತ ಒಂದು ಆರ್ಟಿಕಲ್ ಮಾಡಿದ್ದೆ ನಾನು. ಅದು ಅಂಬಿಕಾ. ಇದೊಂದು ಸ್ಪೆಷಲ್ ಇಶ್ಯೂ. ಇವರು ಸುಮ್ಮನೆ ಬ್ರೂಸ್ಲಿ ಅವ್ರದ್ದು ಫಸ್ಟ್ ಸಿನಿಮಾ ಬಂದಾಗ ಗ್ಯಾಲಕ್ಸಿಲಿ ರಿಲೀಸ್ ಆಯಿತು. ಗ್ಯಾಲಕ್ಸಿಲಿ ರಿಲೀಸ್ ಆದಾಗ ನಮಗೆ ಏನೋ ಒಂದು ದೊಡ್ಡ ಇದು, ಅವನ ಬಗ್ಗೆ ಕತೆ ಕೇಳ್ಬಿಟ್ಟಿದ್ವಲ್ಲ. ಶೂಟಿಂಗ್ ಮುಗಿದ ತಕ್ಷಣ ಅವ್ನು ಯಾರೋ ಸಾಯಿಸ್ಬಿಟ್ರು ಹಾಗೆ ಹೇಗೆ ಅಂತ. ಅದಕ್ಕೆ ಗಂಗಾರಾಮ್ ಬುಕ್ ಹೌಸ್ ಅಂತ ಇತ್ತು ಅವಾಗ. ಅಲ್ಲಿ ಹೋಗಿ ನಾವು ಈ ಬುಕ್ಕುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ. ನಿಮ್ಮ ಇವ್ರು ನೋಡಿ, ಶೃಂಗೇರಿ ಅದು ಹುಬ್ಳಿಕರ್ದು. ಹುಬ್ಳಿಕರ. ಇದನ್ನೆಲ್ಲ ಓದಿದ್ದೀರಾ, ಸಂಗ್ರಹ ಇಟ್ಟಿದ್ದೀರಾ? ಅವೆಲ್ಲ ಓದಿ ಇಟ್ಟದ್ದು ಅಥವಾ ಓದಿ ಬಿಡುವಾದಾಗಲೆಲ್ಲ ಓದಿ. ಕೆಲವು ಇಂಪಾರ್ಟೆಂಟು ಫಾರಿನ್ ಮ್ಯಾಗಝಿನ್ಸ್ಗಳು ಇವಾಗ ನಿಮ್ಗೆ ಬೇಕು ಅಂದ್ರೂ ಸಿಗಲ್ಲ, ಆನ್ಲೈನಲ್ಲೂ ಸಿಗಲ್ಲ. ಪಬ್ಲಿಷ್ ಮಾಡಿದವ್ರ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಒಂದು, ಇದು ಮ್ಯಾಡ್ ಅಂತ ಕೇಳಿದ್ದೀರಾ ನೀವು? ಇದನ್ನು ಇಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ವಾಯ್ಸ್ ಕ್ರ್ಯಾಕ್ ಅಂತ ಒಂದು ಮ್ಯಾಗಝಿನ್ ಬರ್ತಿತ್ತು, ಅದಿದೆ ನಿಮ್ಮಲ್ಲಿ? ಇಲ್ಲ, ಸ್ಪ್ಯಾನ್ ಅಂತ ಬರ್ತಿತ್ತು. ಸ್ಪ್ಯಾಮ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ. ಇದು ಯಾವುದು? ಭಾಳ ಇಂಟೆಲಿಜೆಂಟ್ ಕಾರ್ಟೂನ್ಸ್ ಇವೆಲ್ಲ. ಅಂದರೆ ನಿಮಗೆ ಕೆಳಗಡೆ ಟಿಪ್ಪಣಿ ಇಲ್ದಿರಾ. ಇದು ಎಲ್ಲಿ ಸಿಕ್ಕಿತ್ತು? ಸೈಲೆಂಟು. ಇದು ಎಲ್ಲಿ ಸಿಕ್ಕಿತ್ತು ನಿಮಗೆ? ತೊಗೊಂಡಿದ್ದೆ ನಾನು, ಗಂಗಾರಾಮ್ ಬುಕ್ ಹೌಸ್. ಅಲ್ಲಿ ತೊಗೊಂಡದೆ. ಓಕೆ. ಆ ಥರ ವರ್ಲ್ಡಲ್ಲಿ ಎಲ್ಲೆಲ್ಲಿ ಕಾಂಪಿಟೇಷನ್ ನಡೆಯುತ್ತೆ ಅದರದ್ದು ಬಗ್ಗೆ, ಅದರದ್ದು ಇನ್ಫಾರ್ಮೇಷನ್. ಓಕೆ. ಪಾಂಡುರಂಗ್ ರಾವ್ ಇಟ್ಟಿದ್ದಾರಲ್ಲ ಹಾಗೆ. ಆಮೇಲೆ ಇದರಲ್ಲಿ ವರ್ಲ್ಡ್ ಬೆಸ್ಟ್ ಕಾರ್ಟೂನ್ಗಳು ಅಂತ ಕೆಲವು ನಾನೇ ತಗೊಳ್ತೀನಿ. ನೀವು ಬೆಂಗಳೂರಲ್ಲಿ ಎಷ್ಟು ಮನೆ ಬದಲಾಯಿಸಿದ್ದೀರಿ? ಇದು ಪ್ರವೀಣ್ ನಾಯಕ್ ಅವಾಗ ಹಿಡಿತಾ ಇದ್ನಲ್ಲ, ಅದೇ ಫೋಟೋ ಕಾಮಿಕ್ಸ್ ಅಂತ, ಅದರದ್ದು 1-2 ವರ್ಷದ ಸಂಚಿಕೆ. ಕಿಟ್ಟಿ ಡಿಂಗ್ರಿ ನಾಗರಾಜು ಅವನು ಮೊನ್ನೆ ಪೋಸ್ಟ್ ಮಾಡ್ತಿದ್ದಾರೆ, ನೋಡ್ತಿದ್ದೀರಾ? ನೋಡಿದೆ. ಹಾಂ, ಅದು ನಾವು ಸುಮಾರು ಒಂದು ಅವ್ನು ಕೇಳ್ತೀನಿ, ಅವ್ರು ಎಷ್ಟು ಮನೆ ಬದಲಾಯಿಸಿದ್ದೀವಿ? ಹಾಂ, ಬುದ್ಧಿವಂತರಾಗ್ಬಿಟ್ಟು. ಅದ್ರ ಅಷ್ಟು ಮನೆ ನೆನಪಲ್ಲಿ ಇದು ಅದು ಆಪರೇಷನ್ ಅಂಕುಶ ಮಾಡುವಾಗ ಮಡಿಕೇರಿನಲ್ಲಿ ತೆಗೆಯೋದು. ಇದು ವೈ ಆರ್ ಸ್ವಾಮಿಯವ್ರ ಹತ್ರ ಹೋದಾಗ ನಾನು
ನಿಮ್ಮ ಹೀಗೆ ಓಕೆ ಯಾವಾಗ 82. ಓಕೆ ಓಕೆ ಓಕೆ. ನಿಮ್ಮನ್ನು ಹೀರೋ ಆಗಿ ತಗೊಳ್ಳಿ ಅಂತ ಯಾರು ಹೇಳಿಲ್ಲ, ನೀವು ಈ ಕ್ಯಾಮ್ರಾದ ಹಿಂಬದ್ದವ್ರು. ಇಲ್ಲ ಅದು ಮಾಡಿದರೆ ನಾವು ಇದಾಗಕ್ಕಾಗ್ತಿರ್ಲಿಲ್ಲ. ಮಂಜುಳಾ ಗುರುರಾಜ್ ಅವ್ರದ್ದು ಹಾಡಿದ್ರು ಒಂದು. ಇದು ಡೆನ್ನಿಸ್ ಅಂತ ಒಬ್ಬರು ಹೊಸ ಮ್ಯೂಸಿಕ್ ಡೈರೆಕ್ಟರ್ಗೆ ಅವಕಾಶ ಕೊಟ್ಟಿದ್ದೆ. ಅದು ಡೆಕ್ಕನ್ ಸ್ಟುಡಿಯೋ ಅಂತಿತ್ತು, ಇವ್ರದೇ HM ಇವ್ರದ್ದೇನೆ. ಅಲ್ಲೇ ರೆಕಾರ್ಡಿಂಗ್ ಆಗಿದ್ದು ಒಂದು ಸಿನಿಮಾ. SP ಬಾಲಸುಬ್ರಹ್ಮಣ್ಯ ಹಾಡು ಕೇಳೋಕ್ಕೆ ಮೊದಲು ಇಲ್ಲಿ ಏನೋ ಡಿಸ್ಕಷನ್. ಮನೋಹರ್ ನೋಡಿದ್ರೆ ಇಲ್ಲಿ ಇಲ್ಲಿದ್ದಾರೆ. ಇನ್ನೊಂದು ಕಡೆ ಉಪೇಂದ್ರ ತೋರಿಸ್ತೀನಿ ನಿಮಗೆ ನೋಡಿ. ಮನೋಹರು ತಲೆ ತುಂಬ ಕೂದಲಿದೆ ಅಂತ ಹೇಳಿ ಅವ್ರಿಗೆ. ಇದು ಯಾರು ನೋಡಿ, ಉಪೇಂದ್ರ ಅಂತ ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ. ಹಂಗೆ ಓಕೆ ಓಕೆ. ಕನ್ನಡ ಕೆಟ್ಟವ್ರಾ? ಹಾಂ. ನಿಮಗೆ ಪ್ರಕಾಶ್ ರೈ ಅವರೆಲ್ಲ ಕಾಂಟ್ಯಾಕ್ಟ್ ಇರ್ಬೋದು ಅಂತ? ಇಲ್ಲ ಇದೆ. ನಾವು ಸೀರಿಯಲ್ ಮಾಡ್ತಿದ್ವಿ ಮಾಪಾಕ್ಷಿ ಅವ್ರ ಜೊತೆ. ಆವಾಗ ಟೀಮ್ ಓಕೆ. ನಾವು ರಂಗವಲ್ಲಿ ಅಂತ ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅದರದ್ದು ದೂರದರ್ಶನ ಟೆಲಿಕಾಸ್ಟ್ ಆಗ್ತಿದ್ದು. ಓಕೆ ಓಕೆ ಓಕೆ. ಇದು ನಿಮ್ಮ ಫಿಲ್ಮ್ ಇದ್ದು, ಅದು ಕಾರ್ಟೂನ್ ಇದ್ದು, ಇದೆಲ್ಲ ಫೋಟೋಗ್ರಫಿಗಳು ಎಲ್ಲ ಸಂಗ್ರಹಗಳು. ಕಾರ್ಟೂನ್ಗೆ ಸಂಬಂಧಪಟ್ಟದ್ದು ಅಲ್ಲ, ಅದು ತೋರಿಸಿದ್ರೆ ಇದೆಲ್ಲ ಫಿಲ್ಮ್ ವರ್ಲ್ಡಿನ ನಿಮ್ಮ ಹೆಜ್ಜೆ ಗುರುತುಗಳು. ಈಗ ನೀವು ಯಾವುದಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ ನಿಮ್ಗೆ ಸಿಕ್ತು ಅಂತ ಅನ್ನಿಸ್ತು? ಅಂದರೆ ಸಿನಿಮಾನ ಇಲ್ಲ ಯಾವುದು? ಸಂಗ್ರಹಗಾರರಾಗಿ ದೊಡ್ಡ ಕೆಲಸ ಮಾಡಿದ್ದೀವಿ, ಡಾಕ್ಯುಮೆಂಟ್. ಅಲ್ಲ, ಎರಡರಲ್ಲಿ ನಿಮಗೆ ಅಲ್ಲ, ಸಿನಿಮಾ ಮೇಕರ್ ಆಗಿ ಇಷ್ಟ ಆಯ್ತಾ, ಕಾರ್ಟೂನಿಸ್ಟ್ ಆಗಿ ಇಷ್ಟ ಆಯ್ತಾ? ಅಲ್ಲಿ ನೀವು ಸಂಗ್ರಹಗಾರರಾಗಿ ಅಚ್ಚರಿ ಆಯ್ತಾ? ಇದರಾಗಿ ನಿಮ್ಗೆ ಜೀವನ ಕೊಟ್ಟಿದೆಯಲ್ಲ, ಸಿನಿಮಾ ವರ್ಲ್ಡ್ ಜೀವನ ಕೊಟ್ಟಿದೆ. 30-40 ವರ್ಷ ಜೀವನ ಕಟ್ತಿದೆ. ಪ್ರಪಂಚ ಸಾಲ ಗೀಲ ಏನಿಲ್ಲಲ್ವ? ಸಾಲ ಇದ್ರೂ ಯಾರು ಹೇಳ್ಕೊಳ್ಳಲ್ಲ. ಹೇಳೋದಿಲ್ಲ. ಸಾಲ ಇದ್ರೆ ಒಂದು ಹೆಮ್ಮೆ ಅಲ್ವಾ? ಇಡೀ ಇಂಡಿಯಾನೇ ಸಾಲಗಾರ. ಅಲ್ಲ, ನಿಮ್ಮನ್ನು ಸಾಲ ಕೊಟ್ಟವ್ರು ನೆನಪಿಟ್ಕೊಳ್ತಾರೆ. ಹೌದು, ಖಂಡಿತ. ಅವರೇ ನಂಗೆ ಬಾಡಿ ಗಾರ್ಡ್ಗಳು. ಎಲ್ಲಿ ಹೋದ್ರು ರಕ್ಷಣೆ ಮಾಡೋದು ಅವರೇನೆ. ನೋಡಿ, ರಾಜ್ಕುಮಾರ್ ಜೊತೆ, ರಾಜ್ಕುಮಾರ್ ಜೊತೆ ನೀವು ಅಪೂರ್ವ ಸಂಗಮದಲ್ಲಿ. ಓಕೆ. ಆಗೇನಾಗಿದ್ರಿ ನೀವು? ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್. ಹಾಂ. ಸಾಮಾನ್ಯವಾಗಿ ಅಸೋಸಿಯೇಟ್ ಡೈರೆಕ್ಟರ್ಗೆ ಎಷ್ಟು ಕೊಡ್ತಾರೆ? ಒಂದು ಈಗಿಂದು ತುಂಬ ತಗೊಳ್ತಾರೆ. ಅವಾಗ ಭಾಳ ನೋಡಿ, ಅಪೂರ್ವ ಸಂಗಮದಲ್ಲಿ ಅಲ್ಲೇ ಮಂಗಳೂರಲ್ಲಿ ಸೋಮೇಶ್ವರ ಬೀಚ್ ಅಂತಿದೆ, ಅಲ್ಲಿ ಸಾಂಗ್ ಶೂಟಿಂಗ್ ಮಾಡಿದ್ವಿ. ಅವಾಗ ರಾಜ್ಕುಮಾರ್ ಅವ್ರನ್ನ ಹೊಸ ಅನುಭವನ ಒಂದು ಸಿನಿಮಾಗೆ ಕ್ಲಾಪಿಗೆ ಕರೆಸಿದ್ದೆ. ಅವಾಗ ಇಲ್ಲಿದ್ದೀನಿ ನೋಡಿ ನಾನು. ಅಣ್ಣಾಜಿ ಅಂತ ಹೊಸ ಡೈರೆಕ್ಟ್ರು, ನನಗೇನು ಗೊತ್ತಾಗಲ್ಲ ಪಾಪ. ಇವನ್ ಇದನ್ನು ಮುಹೂರ್ತದ್ದು ಇದೆ ನೋಡಿ. ಈಗ ಫಿಲ್ಮ್ ಆ್ಯಕ್ಟ್ರಿಗೆ ಹೆಚ್ಚು ಸಂಬಳ ಇರ್ತದೆ, ಡೈರೆಕ್ಟ್ರಿಗೆ ಹೆಚ್ಚು ಇರ್ತದೆ? ಆ್ಯಕ್ಟ್ರಿಗೆ ಅಫ್ಕೋರ್ಸ್. ಆ್ಯಕ್ಟ್ರು, ಡೈರೆಕ್ಟ್ರು, ಕ್ರಿಯೇಟರ್ಗಳು ಯಾವಾಗ್ಲೂ ದುಡ್ಡಿಂದ ಬೀಳಬಾರ್ದು. ಯಾಕೆಂದರೆ ನೀವು ಇವತ್ತು ಒಬ್ಬನ ಹೀರೋನ ಇದು ಮಾಡ್ತೀರಾ. ಎಲ್ಲಿದ್ದೀನಿ ಗೊತ್ತಾ? ಎಲ್ಲಿದ್ದೀನಿ ನೋಡಿ, ನೀವಿದ್ದೀರಾ? ಇವರು DV ರಾಜಾರಾಮ್ ಅಂತ ಫೇಮಸ್ ಕ್ಯಾಮ್ರಾಮನ್. ಹೇಳಿದೆ. ಶಿವದೇಶಂಕರ್ ಕೇಳಿದ್ರೆ ಚಿಟ್ಟನಹಳ್ಳಿ ಅವ್ರು ಸದಾಶಿವಯ್ಯ ಅಂತ ಅವ್ರ ಅಪ್ಪನ ಹೆಸರು. ಅಪೂರ್ವ ಸಂಗಮ ಆರಂಭ ಆಯಿತು, ಅವಾಗ ರೂಪಲೇಖ ಬರಿತಿದ್ನಲ್ಲ ಅದರದ್ದು. ಇದು ಬೆಂಗಳೂರು ಪ್ಯಾಲೇಸಲ್ಲಿ ತೆಗೆದಿದ್ದು ಸೀನ್. ವಜ್ರಮುನಿ, ಶಂಕರ್ನಾಗ್. ಆಗ ಸ್ಟಿಲ್ ಫೋಟೋಗ್ರಾಫರ್ ಅಂತ ಇನ್ನೊಬ್ರು ಇರ್ತಿದ್ದೆ, ಚೆಲ್ಲಯ್ಯ ಅಂತ ಒಬ್ಬರಿದ್ದು, ಚೆನ್ನೈಯಿಂದ ಬಂದಿದ್ರು ನೋಡಿ. ಅವಾಗ ಸ್ಟಿಕ್ಕರು ಹೀಗೆ ಮಾಡೋರು. ಇವ್ರಿಗೆ ನೋಡಿ, ಉದಾಹರಣೆಗೆ ಅಪೂರ್ವ ಸಂಗಮ ಹಾಡಿನ ಬುಕ್ ಇದು. ಇವಾಗ ಗಂಗಾಧರ್ ಅಂತ ಆರ್ಟಿಸ್ಟು ಈ ಬುಕ್ಕನ್ನು ಮಾಡೋರು, ಅಂದರೆ ಪಬ್ಲಿಸಿಟಿ ಡಿಸೈನ್ ಅವರೇನೆ. ನಾವು ಅವಾಗ ಅವ್ರಿಗೆ ನಾವು ಹೇಳಬೇಕಾಯ್ತು, ನೋಡಪ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೀಗಿದೆ, ಸ್ವಲ್ಪ ತುಂಬ ಹತ್ತಿರ ಇದೆ. ಅವ್ರಿಗೆ ಕನ್ನಡವೇ ಗೊತ್ತಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರು ಬರೀ ತಮಿಳವರು. ಅವರು ನೋಡಿ, ಹಾಡಿನ ಬುಕ್ ಹೀಗೆ ಬರೋದು. ಅವಾಗ ಫಸ್ಟ್ ಕಥಾ ಸಾರಾಂಶ ಅಂತ ಬರೋದು, ಆಮೇಲೆ ಒಂದೊಂದೇ ಹಾಡುಗಳು ಕೊಡೋರು. ಇದು ಸೇಲ್ ಆಗ್ತಿತ್ತು. ಇದ್ರ ಥಿಯೇಟ್ರಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡವರು ತಗೊಳ್ಳೋರು.
ಎಷ್ಟು ಹಾಡಿದೆ ಬರ್ದವ್ರು ಯಾರು, ಹಾಡ್ದವ್ರು ಯಾರು. ಈಗ ಕರಾವಕಿ ಎಲ್ಲ ಬರ್ತದಲ್ಲ, ಕರೋಕೆ ಇವಾಗ ನಿಮ್ಗೆ ಯಾಂತ್ರಿಕ ಆಗೋಯ್ತು. ಇಲ್ಲಿ ನೋಡಿ, ಹಿಂದೆ ತಾಂತ್ರಿಕ ವರ್ಗ ಅಂತ ಹಾಕ್ತಿದ್ರು. ಕುಂದಾನಿ ಸತ್ಯನ್ ಅಂತ ಒಬ್ರಿದ್ರು. ಈಗ ನಿಮ್ಮ ಫಿಲ್ಮ್ನ ಹೆಸರು ಟೈಟಲ್ ಇದ್ದು ಇಲ್ಲಿ ನೋಡಿ, ಇಲ್ಲಿದೆ ಹೆಸರು ನಮ್ದು. ಎಲ್ಲಿ ಗೊತ್ತಾ, ಅವಾಗೆಲ್ಲ ನಾವು ಕೊನೆಯವ್ರು ತಾನೆ. ನೋಡಿ, ವಾಹನ ಚಾಲಕರು, ಸಹ ಕಲಾವಿದರು, ಸಹ ನಿರ್ದೇಶನ, ವಯಸ್ಸು ಮಗನ ಹೆಸರು ಹಾಕ್ಕೊಂಡ್ರು. ಆಮೇಲೆ ನಿರ್ದೇಶನ ಸಹಾಯ ಚಿಕ್ಕಣ್ಣ ಕಂಪ್ಲಿ ವಾಸು. ಅಪೂರ್ವ ಸಂಗಮ ವೈಆರ್ ಸ್ವಾಮಿ. ಇದಕ್ಕೆ ಮೊದಲು ಅನಿರೀಕ್ಷಿತ ಮಿಲನ ಅಂತ ಟೈಟ್ಲ್ ಕೊಟ್ಟಿದ್ರು ಉದಿಶಂಕರ್. ಆಮೇಲೆ ಅದು ಯಾಕೋ ಸರಿಗಿಲ್ಲ, ಅನಿರೀಕ್ಷಿತ ಮಿಲನ ಬೇಡ ಅಂತ ಅಂದಿದ್ದಕ್ಕೆ ಅಪೂರ್ವ ಸಂಗಮ ಅಂತ ಚೇಂಜ್ ಮಾಡಿದ್ವಿ. ಇದ್ರ ಪ್ರೊಡ್ಯೂಸರ್ ನವೀನ್ ಅಂತ, ನಿಮ್ಮ ಮಂಗಳೂರಿನವರೇ. ಮಂಗಳೂರಲ್ಲಿ ಹಂಪನ್ ಕಟ್ಟೆ ಅಂತಿದೆಯಲ್ಲ, ಅಲ್ಲಿ ಅವ್ರದ್ದು ವುಡ್ ಸೈಡ್ ಹೋಟ್ಲ್ ಅಂತಿದೆ, ಅದ್ರ ಕೆಳಗಡೆ ಅವ್ರದ್ದು ಇದಿತ್ತು, ಕಾರ್ ಸೇಲ್ ಮಾಡೋ ಇದಿತ್ತು, ಏಜೆನ್ಸಿ ಇತ್ತು. ಇದಕ್ಕೆ ನೀವು ಅಸೋಸಿಯೇಟಿಗೆ ಆಗ ಕಾಲದಲ್ಲಿ ಎಷ್ಟು ಸಂಬಳ ಕೊಟ್ಟಿದ್ರಿ ಗೊತ್ತಿಲ್ಲ. ಸಂಬಳಗಳಿಗೆ ಜ್ಞಾಪಕ ಇಲ್ಲ, ಮನೆಗೆ ತಂದು ಕೊಡ್ತಿದ್ವಿ ಹಾನೆಸ್ಟಾಗಿ, ಅಷ್ಟು ಗೊತ್ತು. ನೋಡಿ, ಸಿನಿಮಾ ರಿಲೀಸ್ ಆಗಿದ್ದು 13/12/84 ಅಂತಂದರೆ ನಾನು ಆವಾಗಲೇ ತಪ್ಪಾಗಿ ಹೇಳಿದೆ ಅನಿಸುತ್ತೆ. 84 ಅದು. ನೀವು ಪ್ರತಿಯೊಂದು ದಾಖಲೆ ಇಟ್ಕೊಂಡಿದ್ದೀರಿ, ಮೂರು ದಾಖಲೆ ಡೈರೆಕ್ಟ್ರುಗಳು ಕೇಳ್ಬಿಡೋರು. ಆವಾಗ ನಾವು ದಾಖಲೆ ಅನ್ನೋದು ಒಂದು ಹವ್ಯಾಸ ಇದ್ದಿದ್ದು ಅಭ್ಯಾಸ ಆಗೋಯ್ತು. ಅದು ಹಾಗೆ ಕಂಟಿನ್ಯೂ ಆಗೋಯ್ತು. ಯಾರು ಅಂತ ಕೇಳೋದಲ್ಲ ಪ್ರೊಡ್ಯೂಸರು. ನೋಡಿ, ಇಲ್ಲಿದ್ದಾರೆ ಮಂಗಳೂರಿನವರು. ಇದೆಲ್ಲ ಒಂದೇ ಬ್ರಾಂಚ್. ನವೀನ್ ಅಂತ ಅವರಪ್ಪ ವೈಆರ್ ಸ್ವಾಮಿ. ಹೀಗೆ ಅವರು ಕನ್ನಡಿಗರೇ. ಮಂಗಳೂರು ಕಂಡವರು ಅವರು. ಅಲ್ಲ, ವೈಆರ್ ಸ್ವಾಮಿ. ಹೌದು. ನೋಡಿ, ಅವಾಗ ಕಥಾ ಸಾರಾಂಶ ಹೀಗೆ ಬರ್ಕೊಟ್ಟಿದ್ದೆ ನಾನು ವೈಆರ್ ಸ್ವಾಮಿಗೆ. ಆಮೇಲೆ ವೈಆರ್ ಸ್ವಾಮಿ ಅವರು ಕನ್ನಡಿಗರೇ. ಮತ್ತು ತೆಲುಗು ಮನೆ ಮಾತು. ಅವ್ರು ಮದುವೆ ಆಗಿದ್ದು ಮರಾಠಿಯವ್ರನ್ನ. ಸ್ಟಾರ್ ಕ್ಯಾಸ್ಟು ಯಾರ್ಯಾರು ಅಂತ, ಅವನ ಹೆಸರೇನು, ಕ್ಯಾರೆಕ್ಟರ್ ಹೆಸರೇನು, ಆರ್ಟಿಸ್ಟ್ ಯಾರು, ಸಿನಿಮಾನಲ್ಲಿ ಏನು, ಹೀರೋನ, ವಿಲನ, ಹೀಗೆ ಇಷ್ಟು ಕ್ಯಾರೆಕ್ಟರ್ಗೂ ಬರೀಬೇಕಾಗಿತ್ತು. ಅಸೋಸಿಯೇಟ್ ಅಂದರೆ ಬರವಣಿಗೆ, ದಾಖಲೆ ಎರಡೂ ಭಾಳ ಮುಖ್ಯ. ಸಡನ್ನಾಗಿ ಕೇಳ್ಬಿಡೋರು ಏನಾದ್ರು ಒಂದು. ನಾವು ಭಯಕ್ಕೂ ಗೌರವಕ್ಕೂ ಎರಡಕ್ಕೂ ಸೇರಿ ಅದನ್ನು ದಾಖಲೆ ಇಡ್ತಾಯಿದ್ವಿ. ಈಗ ನಿಮಗೆ ಕ್ರಿಕೆಟಲ್ಲಿ ದಾಖಲೀಕರಣ ಅಂತ ಮಾಡ್ತಾರೆ ಗೊತ್ತಾ, ಬಾಲು ಮಾಡ್ತಾರೆ. ಆ ಥರ ಸಿನಿಮಾನಲ್ಲಿ ದಾಖಲೀಕರಣ ಆಗೇ ಇಲ್ಲ, ಮಾಡೂ ಇಲ್ಲ ಯಾರೂ. ನಂಗೆ ಅದಕ್ಕೆ ಬೇಜಾರು. ದಾಖಲೆ ಸಿನಿಮಾದಲ್ಲಿ ಇರಬೇಕಾಗಿತ್ತು ಆ್ಯಕ್ಚುಲಿ, ಯಾಕೆ ಮಾಡಿಲ್ಲ ಹಾಗೆ. ನೋಡಿ, ಒಂದು ಸಾಂಗ್ ರೆಕಾರ್ಡಿಂಗ್ಗಳು ಮಂಜುಳಾ ಗುರು. ಇದು ನೀವು, ನಾನು ಇಲ್ಲಿ ಏನೋ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಇಲ್ಲಿ ಹಾಡಿನ ಅರ್ಥ ಏನು ಅಂತ ಕೇಳ್ಬಿಟ್ರು. ಈ ಹಾಡಿನ ಅರ್ಥ ಏನು, ಯಾವ ರಾಗದಲ್ಲಿ ಹಾಡಬೇಕು, ಯಾವ ಥರ ಇರಬೇಕು ಅಂತ. ನಿಮಗೆ ರಾಗ ಜ್ಞಾನ ಎಲ್ಲ ಇದೆ? ಇರುತ್ತೆ. ಇಲ್ಲಾಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡಿಬಿಡ್ತಾರೆ. ನೋಡಿ, ಜಿ ಕೆ ವೆಂಕಟೇಶ್ ಭಾಳ ಇಂಪಾರ್ಟೆಂಟ್. ಜಿ ಕೆ ವೆಂಕಟೇಶ್ ಅವರು ಇವ್ರಿಗೆ ಸಪೋರ್ಟ್ ಆಗಿ ಬಂದಿದ್ರು, ಹೊಸ ಮ್ಯೂಸಿಕ್ ಡೈರೆಕ್ಟ್ರು ಅಂತ, ಅವ್ನ ಶಿಷ್ಯ ಅಂತ. ಅಲ್ಲಿ ಹಾಡು ಬರಿತಾ ಇದ್ದಾರೆ. ಇವ್ರು ಯಾರು? ಮನೋಹರ್. ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ, ನೋಡ್ರಿ ನೀವು ಹೇಗಿದ್ರಿ ಅಂತ. ಇಲ್ಲಿ ನೋಡಿ, ಎಲ್ಲರೂ ಇದ್ದೀವಿ. ಉಪೇಂದ್ರ. ನಿಮ್ಮನ್ನು ಗುರುತು ಹಿಡಿತಾರ ಅವ್ರು, ಉಪೇಂದ್ರ ಅವರು? ಗೊತ್ತಿಲ್ಲಪ್ಪ, ನಾವೇನು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ. ನೀವು ಬೆಳೆಯೋರನ್ನ ಬಿಟ್ಬಿಡ್ಬೇಕು, ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಕೆಲವು ಹಳೆ ಜ್ಞಾಪಕ ಬಂದ್ಬಿಟ್ರೆ ಅವ್ರಿಗೆ ಒಂಥರ, ಅದಕ್ಕೆ ನಾವು ಸುಮ್ಮನಾಗ್ಬಿಟ್ಟು ಇಷ್ಟಿವೆ. ನಿಮ್ಮ ಅದ್ಭುತವಾದ ಸಂಗ್ರಹತನಕ್ಕೆ ಹ್ಯಾಟ್ಸ್ ಆಫ್. ನಿಮ್ಮ ಎಲ್ಲ ನೀವು ಗುರ್ಸಿದ್ರಿ, ಅದು ನಮಗೆ ಆ ನೆಪದಲ್ಲಿ ಇದೆಲ್ಲ ಸಿಕ್ತು ನಮಗೆ. ಇಲ್ಲಾಂದರೆ ಆದರೆ ಇದು ಒಂದ್ಸತಿ ದಾಖಲೀಕರಣ ಆದರೆ ವಿಶ್ವವ್ಯಾಪಿಯಾಗಿ ಲ್ಯಾಬ್ ಆಗಿ ಯಾರು ಹುಡುಕ್ತಾ ಇದ್ರೆ ಇದರಲ್ಲಿ ನಿಮ್ಗೆ ಅದು ಸಿಕ್ಕಿಲ್ಲ, ಅದು ಮೇನಕ ಸಿಕ್ಕಿಲ್ಲ. ಆಮೇಲೆ ಸುಮಾರು ಬೇರೆ ಕಡೆ ಹೊರಟೋಗ್ಬಿಟ್ಟಿದೆ ಎಲ್ಲನೂ. ಓಕೆ, ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು. ಓಕೆ, ಎಲ್ಲ ಪ್ರಮುಖ ಕವರ್ ಆಯ್ತಲ್ವಾ? ನೀವು ಅಂದ್ಕೊಂಡಿದ್ದೆಲ್ಲ ಮುಗೀತು. ಇದೆಲ್ಲ ಇದು
ಫಿಲ್ಮ್ ಪ್ರಾಜೆಕ್ಟು ಪ್ರೆಸೆಂಟೇಷನ್. ಓಕೆ. ಈಗ ನೀವು ಹೇಳಿದ್ರಲ್ಲ ಭರ್ಜರಿ ಅಟ್ಟದ್ದು, ಅದ್ರದ್ದು ಸೆನ್ಸಾರ್ ಕಾಪಿ. ಓಕೆ ಓಕೆ ಓಕೆ. ಅದು OTTಗೆ ಹೋಯ್ತಾ? ಇಲ್ಲ, ಏನು ಹೋಗಿಲ್ಲ. ನಾನೇ ಕೊಟ್ಟಿಲ್ಲ, ಕಮ್ಮಿ ರೇಟ್ ಕೇಳ್ತಿದ್ದಾರೆ. ಅವ್ರು ಕೇಳೋದು ಅಂತ ಕೊಟ್ಬಿಟ್ರೆ ತೊಂದರೆ ಆಗುತ್ತೆ. ಅದಕ್ಕೊಂದು ದಾಖಲೆ ಅದು ಹಿಂದಿಲಿ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಇದು ನಿಮ್ಮ ಇನ್ನೇನೋ ಬಿಟ್ಟಿದ್ರೆ ನಿಮ್ಗೆ ಯಾವಾಗಲೂ ನಾನು ಇದೆಲ್ಲ ನಿಮ್ಮ ಮನೆ ಬೊಂಬಾಟ್ ಭೋಜನದಲ್ಲಿ ಹೋಗಿದ್ರೆ ನೀವು? ನಮ್ಮ ಮಗಳು ಹೋಗಿದ್ಲು, ತೆಗಿರಿ ಅದು ಹಿಂದೆ ಒಂದ್ಸಲ ಕಿಚನ್ ದರ್ಬಾರ್ ನಮ್ಮ ಮನೆಯವರ ಮಗಳಿಬ್ರು ಹೋಗಿದ್ರು. ಇದು ಫಸ್ಟ್, ಇದು ಚಂದ್ರದು. ಅದಾದಮೇಲೆ ಲಾಸ್ಟ್ ಮಂತು ಹೋಗಿ ಬಂದ್ಲು. ಅವ್ರು 3 ಬುಕ್ಕು, ಸ್ವೀಟ್ ಬಾಕ್ಸು, ಇನ್ನೊಂದಿಷ್ಟು ಮತ್ತೊಂದಿಷ್ಟು ಚೆಕ್ ನನ್ನ ತನಕ ಬರಲಿಲ್ಲ ಕೊಟ್ಟರು. ಇದು ನಿಮ್ಮ ಲಿಮ್ಕಾ ದಾಖಲೆ? ಇದು ನಂದು ನಮ್ಮ ತಾಯಿ ಮನೆಯದೆಲ್ಲ ಸ್ವಲ್ಪ ಹಳೇ ಸಂಗ್ರಹಗಳು ತುಂಬ ಇದೆ. ಅದೇ ಇಡಕ್ಕಾಗಿದ್ದು ಇಷ್ಟೇ. ಇದು ನೀವು ನಮ್ಮ ಮದುವೆ ಲಗ್ನ ಪತ್ರಿಕೆ ಆಗ್ತದೆ ಅದು. ಇದು ಮದುವೆ ಆದಾಗ ವಸ್ತು. ಹೌದು. ಇದು ಯಾರು ಚಿತ್ರ ಬರೆದ? ಅದು ನಾನೇ ಬರೆದಿದ್ದು. ಇವನು ಮಿಸ್ಟರ್ ಬೀನ್ ಇದಾನಲ್ಲ, ಅದನ್ನ ಬರೆದೆ. ಇದು ತಬಲಾ ಜಾಕೀರ್ ಹುಸೇನ್ ಹೋದ್ಮೇಲೆ ನೀವು ಬರ್ದೆ? ನಾನು ಬರ್ದಿದ್ದು. ಒಂಥರ ಬೇಜಾರಾಯ್ತು. ಆಮೇಲೆ ಮುಖ ಯಾಕೆ ಬರೀಲಿಲ್ಲ ಅಂದ್ರೆ ಆ ತಬಲಾ ಅವ್ನ ಕೂದಲು ಎಲ್ಲ ನೋಡಿದ್ರೆ ತಕ್ಷಣ ನೀವು ಜ್ಞಾಪಿಸ್ಕೊಬೇಕು, ಕಣ್ಮುಂದೆ ಚಿತ್ರ ಬಂದ್ಬಿಡ್ಬೇಕು. ಇದೇನಿದು? ಅದು ಕೇಟ್ರಿಂಗ್ ಮಾಡ್ತಾ ಇದ್ವಿ ನಾವು. ಏನು ಕೇಟ್ರಿಂಗು? ಕೇಟ್ರಿಂಗ್ ಮಾಡ್ತಿದ್ವಿ ನಾವು ನಮ್ಮ ಮನೆಯವರು. ಅದು ಸರ್ಟಿಫಿಕೇಟ್ ಫುಡ್ ಡಿಪಾರ್ಟ್ಮೆಂಟ್. ಓಕೆ ಸರ್, ಓಕೆ. ನಿಮ್ಮ ಅಭಿನಂದನೆಗಳು. ರಾಶಿ ನಿಮ್ಮ ಸಂಗ್ರಹ. ಥ್ಯಾಂಕ್ ಯು. ಒಂದು ಸ್ವಲ್ಪ ಇರಲಿ. ನಿಮ್ಮ ಯಜಮಾನರ ಬಗ್ಗೆ ಏನಾರು ಹೇಳಲಿಕ್ಕಿದೆಯಾ? ಬೈಯಕ್ಕೇನೋ ಇದೆಯಾ? ಬೈಲಿಕ್ಕೇನೋ ಉಳಿದಿದೆಯಾ? ನೀವು ಸಾರ್ವಜನಿಕವಾಗಿ ನಾನಂತೂ ಬೈದಿದ್ದೇನೆ ಅಂತ ಹೇಳ್ತೀರಾ ಅಂತ? ನೀವು ಕರೆಕ್ಟಾಗಿ ಫಸ್ಟ್ ಊಟ ತಿಂಡಿ ಆರೋಗ್ಯ ನೋಡ್ಕೊಂಡು ಅಂತ ನೀವು ಹೇಳ್ತೀರಾ? ಹೌದು. ಆಮೇಲೆ ಏನಾರ ಕೆಲಸ ಮಾಡ್ಕೊಂಡು ಅವ್ರ ಕೆಲಸಕ್ಕೆ ನಾನು ಯಾವತ್ತೂ ಅಡ್ಡಿ ಮಾಡೋದೇ ಇಲ್ಲ. ಯಾಕೆಂದ್ರೆ ನೀವು ಮನೆಗೆ ಬಂದು ನೀವು ಪಾಪ ಅವರಿಗೆ ಎಲ್ಲ ಯಾರ್ಯಾರು ಊಟಕ್ಕೆ ಬರ್ತಾ ಇರ್ತಾರೆ, ನಮ್ಮನ್ನು ಊಟ ಹಾಕ್ಸಿದ್ರಿ. ಅದೇ ದೊಡ್ಡ ವಿಷಯ. ಅಲ್ಲ ಅಂತ ಬಹಳ ಸಂತೋಷ. ಮಧ್ಯರಾತ್ರಿ 12 ಗಂಟೆ ಯಾರು ಬಂದು ಊಟ ಕೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಅನ್ಪೂರ್ಣ ಅಂತೀನಿ. ಹೌದಾ? ನಿಮ್ಮ ಹೆಸರು? ನನ್ನ ಹೆಸರು ಮಾಲತಿ. ಮಾಲತಿ ಅಲ್ಲ. ಓಕೆ, ಧನ್ಯವಾದಗಳು. ನಿಮಗೂ ಅಷ್ಟೇ. ಓಕೆ, ಧನ್ಯವಾದಗಳು. ಓಕೆ. ನಮ್ಮ ಮನೆ ತನಕ ಬಂದು ಸಣ್ಣ ಆತಿಥ್ಯ ಸ್ವೀಕರಿಸಿ ಒಂದಷ್ಟು ನನ್ನ ಸಂಗ್ರಹಗಳನ್ನ ಕೆಣಕಿ ಒಳ್ಳೆ ಕೆಲಸ ಮಾಡಿ. ಮುಂದೆ ಪ್ರಯೋಜನ ಬರುತ್ತೆ ಅಂತ ನೀವು ದೂರದೃಷ್ಟಿಯನ್ನು ಇಟ್ಟುಕೊಂಡಿದ್ರಿ. ನಾನು ಇಟ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ನೀವು ಗುರ್ತಿಸಿದ್ದೀರಿ, ಅದು ಬಹಳ ಸಂತೋಷ ನನಗೆ. ಓಕೆ, ಥ್ಯಾಂಕ್ ಯು.